ನಿನ್ನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ನ ಯಾವ ರೀತಿ ಅವಮಾನ ಮಾಡಿಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ, ಗೊಂದಲ ಇದೆ ಅನ್ನೋ ಭ್ರಮ ಬಿಜೆಪಿಯಲ್ಲಿದೆ ನಮ್ಮಿಬ್ಬರ ನಡುವೆ. ಅಯ್ಯೋ, ನೀವು ಭಾಳ ಪ್ರೀತಿಯಾಗಿ ಅಪ್ಕೊಂಡಿರ್ರಿ, ನಮಗೇನು ಸಮಸ್ಯೆ? ನೀವು ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀವು ಭಾಳ ಪ್ರೀತಿಯಿಂದ ಇದ್ದಾರೆ, ನಮಗೇನು ಸಮಸ್ಯೆ ಇಲ್ಲಪ್ಪ. ನೀವು ಚೆನ್ನಾಗಿರಿ. ಸರ್ಕಾರ ಜನ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಕಾಲ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಿ, ಸರ್ಕಾರ ಅಧಿಕಾರ ನಡೆಸಿ ಜನಪರವಾಗಿ ಕೆಲಸ ಮಾಡಿ, ಜನರ ವಿಶ್ವಾಸ ಗಳಿಸ್ಕೊಳ್ಳಿ, ಜನಪರವಾಗಿ ಕೆಲಸ ಮಾಡಿ ಅಂತ ನಾವು ನಿಮ್ಗೆ ಹೇಳ್ತೀವಿ. ನಮಗೇನು ಆಸಕ್ತಿ ಇಲ್ಲ. 5 ವರ್ಷ ಕಾಲ 36 ವರ್ಷದಲ್ಲಿ ಎಂದೂ ಕಾಣದಂಥ ಬಹುಮತ ರಾಜ್ಯದ ಜನರು ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ನೀವು ನಡ್ಕೊಳ್ಳೋಂಥ ನಡವಳಿಕೆಗಳು ಯಾವುದರಲ್ಲೂ ನಾನು ಈಗಾಗಲೇ ಹೇಳಿದ್ದೀನಿ, ಆಡಳಿತದಲ್ಲೂ ಏನೂ ಪ್ರಯೋಜನ ಇಲ್ಲ, ಅಭಿವೃದ್ಧಿಯಲ್ಲೂ ಇಲ್ಲ, ಯಾವುದರಲ್ಲೂ ಏನು ಒಳ್ಳೆ ಕೆಲಸ ಇಲ್ಲ, ನಡವಳಿಕೆನಲ್ಲೂ ಇಲ್ಲ ಅಂತ ಆಗಿದೆ. ಹಾಗಾಗಿ ನಿಮ್ಮ ನಡವಳಿಕೆ ನೀವು ಇರ್ಬೋದು, ನೀವು ಒಂದೇ ಪಕ್ಷದವರು ಸರ್ಕಾರದಲ್ಲಿರೋರು ಇರ್ಬೋದು, ಆದರೆ ನಿಮ್ಮ ನಡವಳಿಕೆ ವೇದಿಕೆ ಮೇಲೆ ಆಗಿರೋವಂಥದ್ದು ಜನಕ್ಕೆ ಅಸಹ್ಯ ಆಗಿದೆ. ಏನಪ್ಪ ಇಂಥವ್ರಿಗೆ ಓಟ್ ಹಾಕಿದ್ದೀವಿ ಅನ್ನೋಂಥ ನೋವು ಜನರಲ್ಲಿ ಎದ್ದು ಕಾಣ್ತಿರೋವಂಥದ್ದಿದೆ. ಹಾಗಾಗಿ ನೀವು ತುಂಬ ಪ್ರೀತಿಯಿಂದ ಇರ್ರಿಯಪ್ಪ, ತುಂಬ ಪ್ರೀತಿಯಿಂದ. ನಿಮಗೆ ನೀವು ಪರಸ್ಪರ ಹಿಂಗೆ ಅವಮಾನ ಮಾಡ್ಕೊಳ್ಳೋದೇ ನಿಮ್ಮ ಪ್ರೀತಿ ಅನ್ನೋದು. ಪ್ರೀತಿಗೆ ಹೊಸ ಡೆಫಿನೇಷನ್ನು ಕಾಂಗ್ರೆಸ್ ಪಕ್ಷದಿಂದ ಗೌರವ ಕೊಡೋದಂದರೆ ಹೆಂಗೆ ಅಂದರೆ, ಹಿಂಗೆ ವೇದಿಕೆಯಲ್ಲಿ ತೇಜೋವಧೆ ಮಾಡೋದೇ ಪ್ರೀತಿ. ಅವರು ನಿನ್ನ ಜೊತೆ MLA ಇಲ್ಲ ಅನ್ನೋದು ಒಂದು ಪ್ರೀತಿ, ಗೌರವ ಕೊಡುವಂಥದ್ದು. ಹೇಗೆ ನಮಗೆ ಯಾಕೆ, ನಮಗೇನು ಬೇಜಾರೇನು ಅಂದರೆ, ಏನಪ್ಪ ಇಂಥ ರಾಜಕೀಯ ಈ ಮಟ್ಟಕ್ಕೆ ಬೆಳೀತಲ್ಲ. ರಾಜಕೀಯ ಒಂದು ಸರ್ಕಾರದಲ್ಲಿರುವಂಥ ಹಿರಿಯ ರಾಜಕಾರಣಿಗಳೇ ಈ ಮಟ್ಟಕ್ಕೆ ಇಳಿದ್ರಲ್ಲ, ಈ ಮಟ್ಟಕ್ಕೆ ಇಳಿದು ಕುಸಿದಿದೆಯಲ್ಲ ಸಾರ್ವಜನಿಕ ಜೀವನ ಅನ್ನೋಂಥದ್ದು ಅಷ್ಟೇ ಬೇಸರ. ನೀವು ಹೆಂಗೆ ಇಷ್ಟೇ ಪ್ರೀತಿ ತೋರಿಸ್ಕೊಳ್ಳಿ, ಒಳ್ಳೇದು ನಮಗೆ. ನೀವು ಇನ್ನೂ ಜಾಸ್ತಿ ಪ್ರೀತಿ ತೋರಿಸ್ಕೊಳ್ಳಿ. ಈಗೇನು ಪ್ರೀತಿ ಅಂತ ಏನು ಹೇಳಿದಿರಲ್ಲ, ಈ ನಡವಳಿಕೆ ಮೈಸೂರು ಕಾರ್ಯಕ್ರಮನೇ ಒಂದು ಪ್ರೀತಿ, ಡೆಲ್ಲಿನಲ್ಲಿ ನಡೆದಿರೋದು ಒಂದು ಪ್ರೀತಿ, ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ಮ ಪ್ರೀತಿನೇ ಹೊಸ ಡೆಫಿನೇಷನ್ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋಂಥದ್ದು ಇವತ್ತು ಜನ ನೋಡಿದ್ದಾರೆ. ಅಧಿಕಾರ ಹಂಚಿಕೆಯ ಮನಸ್ಥಿತಿಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಧಿಕಾರ ಹಂಚಿಕೆಯ ಮನಸ್ಥಿತಿಲಿದ್ದಾರೆ ಡಿ ಕೆ ಶಿವಕುಮಾರ್. ನನಗೆ ಗೊತ್ತಿಲ್ಲ, ಅವರ ನಮಗೇನು ಗೊತ್ತಿಲ್ಲ ಅಧಿಕಾರ ನೋಡಿ. ಯಾವಾಗಲೂ ಕಾಂಗ್ರೆಸ್ನಲ್ಲಿ ಕಚ್ಚಾಟ. ನಾನು ಮುಖ್ಯಮಂತ್ರಿ ಅಂತ ಎಷ್ಟು ಜನ ಘೋಷಣೆ ಮಾಡ್ಕೊಂಡಿದ್ದಾರೆ ನೋಡಿದಿರಲ್ವಾ? ಎಷ್ಟು ಜನ ಘೋಷಣೆ ಮಾಡ್ಕೊಂಡಿದ್ರು? ಪ್ರಿಯಾಂಕ್ ಖರ್ಗೆ ಘೋಷಣೆ ಮಾಡ್ಕೊಂಡ್ರು, ಪರಮೇಶ್ವರ್ ಘೋಷಣೆ, ಸತೀಶ್ ಜಾರಕಿಹೊಳಿ ಘೋಷಣೆ, ಡಿ ಕೆ ಶಿವಕುಮಾರ್ ಘೋಷಣೆ, ಇನ್ನೂ ಯಾರ್ಯಾರು ಇದ್ದವರು ಗೊತ್ತಿಲ್ಲ, ಇನ್ನೂ ಯಾರ್ಯಾರು ಘೋಷಣೆ ಮಾಡ್ಕೊಂಡಿದ್ರು. ಎಲ್ಲ ಘೋಷಣೆಗಾರರು. ಇಲ್ಲ ನಾನೇ ಮುಖ್ಯಮಂತ್ರಿ ಯಾರು ನೋಡಿದ್ದೀರಾ? ನಾನೇ ಇರ್ತೀನಪ್ಪ ಅಂತ ಹೇಳೋರು ಎಲ್ಲರೂ ನೋಡಿದ್ದೀರಾ? ಯಾರು ಪಕ್ಷ? ಎಂಥ ಪರಿಸ್ಥಿತಿ! ಒಬ್ಬ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋವಂಥ ಪರಿಸ್ಥಿತಿ. ನಿಜಕ್ಕೂ ಯಾವ ಮುಖ್ಯಮಂತ್ರಿಗೂ ಇಂಥ ಕೆಟ್ಟ ಪರಿಸ್ಥಿತಿ, ಇಂಥ ಶೋಚನೀಯ ಪರಿಸ್ಥಿತಿ ಯಾವ ಮುಖ್ಯಮಂತ್ರಿಗೂ ಬರಬಾರ್ದು. ಅಂಥ ಪರಿಸ್ಥಿತಿ ಪಾಪ ನಿಜಕ್ಕೂ ನಮಗೂ ಅಯ್ಯೋ ಅನಿಸುತ್ತೆ. ಪಾಪ ಸಿದ್ದರಾಮಯ್ಯನವ್ರ ಕೆಲವು ಸಲ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ.